ಹಾಯ್ ಫ್ರೆಂಡ್ಸ್, ನಾನು ರೀಸೆಂಟಾಗಿ ನನ್ನೊಬ್ಬ ಫ್ರೆಂಡ್ನ ಬ್ಯಾಚುಲರ್ ಪಾರ್ಟಿಗೆ ಹೋಗಿದ್ದೆ. ಅಲ್ಲಿ ನನ್ನ ಫ್ರೆಂಡ್ ಮಾತಾಡ್ತಾ ತನಗಾದ ಈ ವಿಚಿತ್ರವಾದ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು. ಎಕ್ಸಾಕ್ಟ್ಲಿ ಈ ಸ್ಟೋರಿ ನಡೆದಿದ್ದು 4 years ಬ್ಯಾಕ್. ನನ್ನ ಫ್ರೆಂಡ್ ಇನ್ನೊಂದು ಹೇಳಿದ್ದಾರೆ, ಅವನ ಹೆಸರನ್ನ ಎಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ನಾನು ಅವನ ಹೆಸರು ತೊಗೊತಾ ಇಲ್ಲ. ಆಬ್ವಿಯಸ್ಲಿ ಅವನ ಹೆಸರನ್ನ ಪ್ರತೀಕ್ ಅಂತ ಅಂದ್ಕೊಳ್ಳೋಣ. ಪ್ರತೀಕ್ ಈಗ ಯಲಹಂಕದ ಒಂದು ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಪ್ರತೀಕ್ಗೆ ಮನೆ ತುಂಬಾ ದೂರ ಇರುತ್ತೆ. ಆದ ಕಾರಣ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಲಹಂಕ ಅವ್ನ ಕಾಲೇಜ್ ನಿಯರ್ ಬೈಯಲ್ಲೇ ಒಂದು 1 hour ಮನೇನ ಮಾಡಿಕೊಂಡು ಸ್ಟೇ ಮಾಡ್ತಿರ್ತಾನೆ. ಪ್ರತೀಕ್ನ ಡೈಲಿ ರುಟೀನ್ ತುಂಬಾ ನಾರ್ಮಲ್ ಆಗಿತ್ತು. ಮಾರ್ನಿಂಗ್ 6 o'clock ಬೇಗ ಎದ್ದು ಜಾಗಿಂಗ್ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದ. ಕಾಲೇಜ್ ಮುಗಿಸ್ಕೊಂಡು ಈವ್ನಿಂಗ್ ಬಂದು ಫ್ರೆಂಡ್ಸ್ ಜೊತೆ ಸ್ವಲ್ಪ ಹರಟೆ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಸ್ಟಡಿ ಮಾಡಿ ಮಲ್ಕೊಂಡ್ಬಿಡ್ತಿದ್ದ. ಬೇಸಿಕ್ಲಿ ಪ್ರತೀಕ್ ಒಬ್ಬ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಿದ್ದ. ಅದರಿಂದನೇ ಕಾಲೇಜಲ್ಲಿ ತುಂಬ ಪಾಪ್ಯುಲಾರಿಟಿ ಕೂಡ ಇತ್ತು. ಪ್ರತೀಕ್ಗೆ ಸೋಲೋ ಟ್ರಿಪ್ ಹೋಗೋದು, ಹೊಸ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ತುಂಬಾ ಇಷ್ಟ ಇತ್ತು. ಅಲ್ಲೆಲ್ಲ ಹೋದ್ಮೇಲೆ ಅಲ್ಲೆಲ್ಲ ಫೋಟೋ ಕ್ಲಿಕ್ ಮಾಡಿ ವಿಡಿಯೋಸ್ ಎಲ್ಲ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದ. ಇದರಿಂದ ಇನ್ಸ್ಟಾಗ್ರಾಮಲ್ಲಿ ಕೂಡ ಅವನಿಗೆ ಫಾಲೋವರ್ಸ್ ಜಾಸ್ತಿನೇ ಇದ್ದರು. ಒಂದು ದಿನ ಪ್ರತೀಕ್ ಊಟ ಮಾಡಿ ಮಲ್ಕೋ ಟೈಮ್ ಇನ್ಸ್ಟಾಗ್ರಾಮಿಂದ ಒಂದು ನೋಟಿಫಿಕೇಶನ್ ಬರುತ್ತೆ. ಯಾವುದೋ ಒಂದು ಸ್ವಾತಿ ಅಂತ ಅಕೌಂಟಿಂದ ಫಾಲೋಯಿಂಗ್ ಅಂತ ಬರುತ್ತೆ. ಆ್ಯಕ್ಚುಲಿ ಸ್ವಾತಿ ಅನ್ನೋ ಹುಡುಗಿ ಪ್ರತೀಕ್ಗೆ ಯಾರು ಅಂತಾನೆ ಗೊತ್ತಿರಲ್ಲ. ಅವನಿಗೆ ಅವಳು ಅನ್ನೊಂದು ಪರ್ಸನ್ ಆಗಿರ್ತಾಳೆ. ಸ್ವಾತಿ ಅಂತ ನನಗೆ ಯಾರು ಪರಿಚಯನೇ ಇಲ್ವಲ್ಲ, ಪರಿಚಯ ಇಲ್ಲದೆ ಇರೋ ಹುಡುಗಿ ಹೇಗೆ ನಾನು ಫಾಲೋ ಮಾಡ್ತಿದ್ದಾಳೆ ಅಂತ ಒಂದು ಸ್ವಲ್ಪ ಡೌಟ್ ಬರುತ್ತೆ. ಯಾರಾದರೂ ಫ್ರೆಂಡ್ಸೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಅದು ಕೂಡ ಡೌಟ್ ಬರುತ್ತೆ. ಆದರೂ ಕೂಡ ಹಂಗೆ ಯೋಚನೆ ಮಾಡಿ ಮೋಸ್ಟ್ಲಿ ಯಾರಾದ್ರು ಜೂನಿಯರ್ ಇರ್ಬೋದು, ಕಾಲೇಜಲ್ಲಿ ಯಾರಾದರೂ ಇರ್ಬೋದೇನೋ ಅಂತ ಸುಮ್ಮನೆ ಆಗ್ತಾನೆ. ಬಟ್ 5 minutes ಆದಮೇಲೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಏನಿದು ಇಷ್ಟೊಂದು ಸೌಂಡ್ ಬರ್ತಾ ಇದೆ ಅಂತ ಫೋನ್ನ ನೋಡ್ತಾನೆ. ಫೋನಲ್ಲಿ ಅವನ ಅಕೌಂಟ್ನ ತೆಗೆದು ನೋಡಿದಾಗ ಅವನೆಲ್ಲ ಫೋಟೋಸ್ಗೂ ಲೈಕ್ ಇರುತ್ತೆ, ಹಾರ್ಟ್ ಇಮೋಜಿ ಇರುತ್ತೆ, ಮತ್ತು ಕಮೆಂಟ್ ಕೂಡ ಮಾಡಿರ್ತಾರೆ. ಪ್ರತೀಕ್ ಇಷ್ಟೆಲ್ಲಾನು ಫೋನಲ್ಲೇ ನೋಡ್ತಿರುವಾಗಲೇ ಹಲೋ ಐ ವಿಶ್ ಟು ಗೋನ್ ಅ ಫ್ರೆಂಡ್ ಅಂತ DM ಕೂಡ ಬರುತ್ತೆ. ಇದೇನಿದು ಸಡನ್ ಆಗಿ ಈ ಥರ ಕಮೆಂಟ್ಸು ಬರ್ತಾ ಇದೆ, ಲೈಕ್ಸು ಬರ್ತಾ ಇದೆ, ಯಾವುದೋ ಒಂದು ಸ್ಟ್ರೇಂಜ್ ಹುಡುಗಿ DM ಕೂಡ ಮಾಡಿದಾಳಂತ ತುಂಬಾ ಶಾಕ್ ಆಗ್ತಾನೆ. ಪ್ರತೀಕ್ಗೆ ಒಂದು ಡೌಟ್ ಕೂಡ ಇತ್ತು, ನಮ್ಮ ಫ್ರೆಂಡ್ಸ್ ಯಾರಾದರೂ ಫೇಕ್ ID ಯೂಸ್ ಮಾಡ್ಕೊಂಡು ಈ ಥರ ಮಾಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು. ಇರಲಿ ಬಿಡು, ಅವ್ರಿಗೆ ಚಮಕ್ ಕೊಡೋಣ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಫಾಲೋಯಿಂಗ್ ರಿಕ್ವೆಸ್ಟ್ನ ಕಳಿಸ್ತಾನೆ. ವಿತಿನ್ ಎ ಮಿನಿಟ್ ಫಾಲೋ ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗಿಬಿಡುತ್ತೆ. ಅಕ್ಸೆಪ್ಟ್ ಆದ ತಕ್ಷಣ ಆ ID ಹೋಗ್ಬಿಟ್ಟು ಚೆಕ್ ಮಾಡ್ತಾನೆ. 3 to 4 years ಅಪ್ಲೋಡ್ ಮಾಡಿರೋಂಥ ಪೋಸ್ಟ್ ಇರುತ್ತೆ ಅದರಲ್ಲಿ ಹುಡುಗಿ ಮಾತ್ರ ತುಂಬಾ ಚೆನ್ನಾಗಿರ್ತಾಳೆ. ಅವನು ನನಗೂ ಕೂಡ ಫೋಟೋ ತೋರಿಸಿದ, ತುಂಬಾ ಚೆನ್ನಾಗಿದ್ಲು ಹುಡುಗಿ. ವಾಪಸ್ ಆ ಮೆಸೇಜ್ಗೆ ರಿಪ್ಲೈ ಮಾಡ್ತಾನೆ. ಹಾಗೆ ಅವತ್ತೆಲ್ಲ ನೈಟು ಚಾಟಿಂಗ್ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಗೊತ್ತಲ್ವ, ಯಾವುದಾದ್ರು ಹುಡುಗಿ ಅನ್ನೋನ್ ನಂಬರಿಂದ ಸಿಕ್ಕು, ಯಾವುದೋ ಹುಡುಗಿ ನೋಡೋಕೆ ಬೇರೆ ತುಂಬಾ ಚೆನ್ನಾಗಿದ್ದಾಳೆ ಅಂತ ಸಿಕ್ಕ ಮೇಲೆ ಚಾಟಿಂಗ್ ಕಂಟಿನ್ಯೂ ಮಾಡ್ದೇ ಇರ್ತಾರೆ ಹುಡುಗರು. ಹಾಗೆ ಅವನು ಕೂಡ ಕಂಟಿನ್ಯೂ ಮಾಡ್ತಾನೆ. ಅವತ್ತೆಲ್ಲ ಆಗುತ್ತೆ. ಇದೇ ರೀತಿ ಡೇ ಟು ಡೇ ಬೈ ಡೇ ಇದೇ ರೀತಿ ಚಾಟಿಂಗ್ ಮಾಡ್ತಾನೆ ಇರ್ತಾರೆ. ಒಂದು ದಿನ ಪ್ರತೀಕ್ಗೆ ಅನಿಸುತ್ತೆ, ಯಾಕೆ ನಾವು ಮೀಟ್ ಆಗಬಾರ್ದು, ಅವಳು ಮೀಟ್ ಮಾಡ್ದಂಗೆ ಆಗುತ್ತೆ, ನಾನು ಒಂದ್ಸಲ ಮೀಟ್ ಆಗಿಬಿಡೋಣ ಅಂತ ಅಂದ್ಕೊಂಡು ಇನ್ನೇನು ಅವ್ನು ಮೆಸೇಜ್ ಮಾಡಬೇಕು ಅನ್ನೋಷ್ಟರಲ್ಲೇ ಅವನಿಗೆ ಆ ಕಡೆಯಿಂದ ಮೆಸೇಜ್ ಬರುತ್ತೆ, ನಾವು ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು. ಪ್ರತೀಕ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಏನಪ್ಪ ಇದೆ ನಾನೇ ಕೇಳ್ಬೇಕಂತ ಇದ್ದೆ, ಅವಳೇ ಕಳಿಸ್ಬಿಟ್ಲಲ್ಲ, ಓಕೆ ಬಿಡು ಹಂಗಿದ್ರೆ ಓಕೆ ಅಂತ ಹೇಳೋಣ ಅಂತ. ಪ್ರತೀಕ್ ಕೂಡ ಓಕೆ ಒಂದಿನ ಸಂಡೇ ಮೀಟ್ ಆಗೋಣ, ಕಾಫಿ ಡೇಯಲ್ಲಿ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಪ್ಲೇಸ್ನೆಲ್ಲ ಶೇರ್ ಮಾಡ್ಕೊಂಬಿಟ್ಟು ಮೀಟ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ಕೊತಾರೆ. ಪ್ರತೀಕ್ ಅವ್ರು ಮೀಟ್ ಆಗೋ ಹಿಂದಿನ ಕರೆಕ್ಟಾಗಿ ನಿದ್ದೆನೇ ಮಾಡಿರೋಂಗಿಲ್ಲ. ಯಾಕಂದರೆ ಸ್ವಾತಿ ತುಂಬಾ ಚೆನ್ನಾಗಿದ್ಲು ನೋಡೋಕ್ಕೆ. ಪ್ರತೀಕ್ ಕನಸಲ್ಲಿ ಕೂಡ ಅವಳೇ ಬರ್ತಿದ್ಲು ರಾತ್ರಿ. ಇವನಿಗೆ ನಾಳೆ ಹೋಗೋ ಎಕ್ಸೈಟಲ್ಲಿ ನಿದ್ದೆನೇ ಬರ್ತಿದ್ದಿಲ್ಲ. ತುಂಬಾ ಚೆನ್ನಾಗಿ ರೆಡಿಯಾಗಿ ಪ್ರತೀಕ್ ಅವತ್ತು ಹೋಗ್ತಾನೆ. ಹೋಗಿ ಇಬ್ಬರು ಕೂಡ ಮಾತಾಡ್ತಾರೆ. ಒಂದು ಕಾಫಿ ಡೇಯಲ್ಲಿ ಕೂತ್ಕೊಂಡು ಇಬ್ಬರು ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಅವ್ರ ಡೈಲಿ ರೂಟೀನು ಇವಳು ಡೈಲಿ ರೂಟೀನೆಲ್ಲ ಕೇಳ್ಕೊಂಡ್ಬಿಟ್ಟು ಇಬ್ಬರು ಚಿಟ್ ಮಾಡಿಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಅಲ್ಲಿಂದ ಬರ್ತಾರೆ. ಟೈಮ್ ಸುಮಾರು 10:30 ಗಂಟೆ ಆಗಿರುತ್ತೆ. ಸ್ವಾತಿ ಹೇಳ್ತಾಳೆ, ಸರಿ ಪ್ರತೀಕ್ ಓಕೆ ಬಾಯ್, ಇನ್ನು ಟೈಮ್ ಲೇಟ್ ಆಯಿತು, ನಾ ಆಟೋದಲ್ಲಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಪ್ರತೀಕ್, ಆಟೋದಲ್ಲಿ ಹೋಗ್ತೀಯಾ, ಬೇಡ
ನನ್ನ ಬೈಕ್ ಇದೆ, ಬೈಕಲ್ಲಿ ಡ್ರಾಪ್ ಮಾಡ್ತೀನಿ, ಅದು ಇಷ್ಟೊತ್ತಲ್ಲಿ ಆಟೋದಲ್ಲಿ ಹೋಗೋದು ತುಂಬಾ ಸೇಫ್ ಅಲ್ಲ, ಅದಕ್ಕೋಸ್ಕರ ನಾನೇನು ಡ್ರಾಪ್ ಮಾಡ್ತೀನಿ, ಏನು ಪರವಾಗಿಲ್ಲ, ನಂಗೆ ಲೇಟ್ ಆದರೂ ನಡೆಯುತ್ತೆ ಅಂತ ಹೇಳ್ತಾನೆ. ಆಗ ಸ್ವಾತಿ ಕೂಡ ಬೇಡ ಪ್ರತೀಕ್, ಯಾಕೆ ಸುಮ್ಮನೆ ನಿನಗೂ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಇಲ್ಲ ಪರವಾಗಿಲ್ಲ ಬಾ, ನಾನು ಬಿಡ್ತೀನಿ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಸ್ವಾತಿ ಅವ್ರ ಮನೆ ಇರೋದು ಯಲಹಂಕದಿಂದ ಔಟ್ಸ್ಕರ್ಟಲ್ಲಿ ತುಂಬಾ ಸ್ವಲ್ಪ ದೂರ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಬೈಕಲ್ಲಿ ಹೊರಡ್ತಾರೆ. ಬೈಕಲ್ಲಿ ಕೂಡ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಸ್ವಾತಿ ಹೇಳ್ತಾಳೆ, ಪ್ರತೀಕ್ ಇಲ್ಲೇ ಸ್ಟಾಪ್ ಮಾಡು, ನಾ ಇಲ್ಲೇ ಹೇಳ್ಕೊತೀನಿ ಅಂತ ಹೇಳ್ತಾಳೆ. ಪ್ರತೀಕ್ ಸ್ಟಾಪ್ ಮಾಡ್ತಾನೆ. ಬಟ್ ಅವನಿಗೆ ಸ್ವಲ್ಪ ಸ್ಟ್ರೇಂಜ್ ಅನಿಸುತ್ತೆ. ಯಾಕಂತಂದರೆ ಆ ಜಾಗದಲ್ಲಿ ನಿಂದಿಸಿರೋ ಜಾಗದಲ್ಲಿ ಯಾವುದೇ ಮನೆಗಳು ಸಹ ಇರೋಲ್ಲ, ಮತ್ತು ಯಾವುದೂ ಅಪಾರ್ಟ್ಮೆಂಟ್ ಇರೋಲ್ಲ, ಏನು ಸಮಥಿಂಗ್ ಏನೂ ಇರೋದೇ ಇಲ್ಲ. ಅಲ್ಲಿ ಖಾಲಿ ಇರುತ್ತೆ ಎಲ್ಲ ಸ್ಪೇಸ್, ಒಂಥರ ಕಾಡು ಥರ ಏನೇನೋ ಸಮಥಿಂಗ್ ಗಿಡ ಇರುತ್ತೆ, ಅಷ್ಟೇ ಇರುತ್ತೆ. ಪ್ರತೀಕ್ ಆದರೂ ಕೇಳ್ತಾನೆ, ಸ್ವಾತಿಗೆ ಇದೇ ಜಾಗನ ಬೇರೆನಾ, ಇಲ್ಲ ಸಮಥಿಂಗ್ ಒಳಗಡೆ ಏನಾದರೂ ಹೋಗ್ಬೇಕಾ, ಇಲ್ಲ ಇಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಸ್ವಾತಿ ಹೇಳ್ತಾಳೆ, ಬೇಡ ಪ್ರತೀಕ್, ಯಾಕಂದರೆ ಇಲ್ಲೇ ಒಳಗಡೆ ಇದೆ, ನಾನು ಹೋಗ್ತೀನಿ, ಸುಮ್ಮನೆ ಮನೇಲಿ ನೋಡಿದರೆ ಸುಮ್ಮನೆ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತಾನೆ. ಪ್ರತೀಕ್ ಹೇಳ್ತಾನೆ, ಇಲ್ಲ ಬೇಕಾದ್ರೆ ನಾನು ಬಿಡ್ತೀನಿ, ಇಲ್ಲಿ ಯಾರೂ ಇಲ್ಲ, ಇಲ್ಲಿ ನೋಡಿದರೆ ಯಾರೂ ಇಲ್ಲ, ಹೇಗೆ ನೀವು ಹೋಗ್ತೀರಾ ಅಂತ ಕೇಳ್ತಾನೆ. ಇಲ್ಲ, ನಾನು ಡೈಲಿ ಇದೇ ಥರ ಹೋಗೋದು, ನನಗೆ ರೂಢಿ ಇದೆ, ನಾನು ಹೋಗ್ತೀನಿ ಬಿಡಿ ಪ್ರತೀಕ್ ಅಂತ ಸ್ವಾತಿ ಹೇಳ್ತಾಳೆ. ಸರಿ ಅಂತ ಪ್ರತೀಕ್ ಸ್ವಾತಿಗೆ ಬಾಯ್ ಹೇಳ್ಬಿಟ್ಟು ಹೊರಡ್ತಾರೆ. ಹೋಗಿ ಇನ್ನೊಂದು 2 to 3 minutes ಆಗಿರುತ್ತೆ. ಬಟ್ ಪ್ರತೀಕ್ಗೆ ಒಂದ್ಸಲ ಡೌಟ್ ಬರುತ್ತೆ, ಯಾಕೆ ನಾನು ಒಂದ್ಸಲ ಹೋಗಿ ನೋಡ್ಕೊಂಬರ್ಬಾರ್ದು, ಅವಳು ಹೋಗೋವರೆಗೂ ನಿಲ್ಲಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೈಕ್ನ ತೊಗೊಂಡು ರಿಟರ್ನ್ ಅದೇ ಪ್ಲೇಸಿಗೆ ಬರ್ತಾನೆ. ಬಟ್ ಅಲ್ಲಿ ಸ್ವಾತಿ ಇರಲ್ಲ. ಹಿಂಗೆ ಸ್ವಲ್ಪ ಡೌಟ್ ಆಗುತ್ತೆ, ಈಗ ಇವಾಗ ತಾನೇ 2 to 3 minutes ಆಯ್ತಲ್ಲ, ಸಡನ್ನಾಗಿ ಹೆಂಗೆ ಹೋಗಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಕಾಲ್ ಮಾಡ್ತಾನೆ ಸ್ವಾತಿಗೆ. ಬಟ್ ಕಾಲು ಕನೆಕ್ಟೇ ಆಗಲ್ಲ, ಒಂಥರ ಸ್ವಿಚ್ ಆಫ್ ರೀತಿ ಒಂಥರ ಸೌಂಡ್ ಬರುತ್ತಲ್ಲ, ಆ ರೀತಿ ಬರ್ತಾಯಿತ್ತು ಸೌಂಡು, ಸಮಥಿಂಗ್ ಆ ಥರ ಸೌಂಡ್ ಬಂದು ಕಾಲ್ ಎಂಡಿಂಗ್ ಅಂತ ಬರ್ತಾಯಿತ್ತು. ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಹಾಕ್ತಾನೆ, ಬಟ್ ಸಿಂಗಲ್ ಟಿಕ್ ಮಾತ್ರ ಬರ್ತಿತ್ತು. ಮೇ ಬಿ ಫೋನ್ ಚಾರ್ಜ್ ಖಾಲಿ ಆಗಿರ್ಬೋದು, ಇಲ್ಲ ಸ್ವಿಚ್ ಆಫ್ ಆಗಿರ್ಬೋದೇನೋ ಅಂದ್ಕೊಂಡ್ಬಿಟ್ಟು ಪ್ರತೀಕ್ ವಾಪಸ್ ಬರ್ತಾನೆ. ಪ್ರತೀಕ್ ಮನೆ ರೀಚ್ ಆಗಿ ಸ್ವಲ್ಪ ಹೊತ್ತಾದಮೇಲೆ ಸ್ವಾತಿ ಕಡೆಯಿಂದ ಮೆಸೇಜ್ ಬರುತ್ತೆ, ರೀಚ್ ಟು ಹೋಮ್ ಅಂತ. ಓಕೆ ಸರಿ ಬಿಡು, ರೀಚ್ ಆದ್ಲ ಅಂತ ಹೇಳ್ಬಿಟ್ಟು ಓಕೆ ಟೇಕ್ ಕೇರ್ ಅಂತ ಹೇಳ್ಬಿಟ್ಟು ಅವನು ರಿಪ್ಲೈ ಮಾಡಿಬಿಟ್ಟು ಅವನಿಗೂ ರಿಲೀಫ್ ಆಗುತ್ತೆ, ಯಾಕಂದರೆ ಅವರು ರೀಚ್ ಆದ್ಲು ಮನೆಗೆ ಅಂತ ಹೇಳ್ಬಿಟ್ಟು ಅವನು ಹಾಗೆ ಮಲ್ಕೊತಾನೆ. ಇದೇ ರೀತಿ ಇವ್ರು ಚಾಟಿಂಗ್ ನಡೀತಾನೆ ಇರುತ್ತೆ, ಡೇ ಬೈ ಡೇ ನಡೀತಾನೆ ಇರುತ್ತೆ. ಸುಮಾರು ವೀಕ್ ಆದಮೇಲೆ ಪ್ರತೀಕ್ಗೆ ಆಲ್ರೆಡಿ ಒನ್ ಸೈಡೆಡ್ ಲವ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಯಾಕಂದರೆ ಒಂದು ಹುಡುಗಿ ದಿನ ಮೆಸೇಜ್ ಮಾಡಿ 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 ಅವನಿಗೆ ಆಲ್ರೆಡಿ ಒಂಥರ ಕಮಿಟ್ ಆಗಿಬಿಟ್ಟಿರ್ತಾನೆ. ಸ್ವಾತಿ ಒಂದಿನ ಮೆಸೇಜ್ ಮಾಡ್ತಾಳೆ, ನಾವು ಯಾಕೆ ಇನ್ನೊಂದ್ಸಲ ಮೀಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಪ್ರತೀಕ್ಗೂ ಅದೇ ಬೇಕಾಗಿರುತ್ತೆ, ಇದೇ ರೈಟ್ ಟೈಮ್, ನಾನು ಪ್ರಪೋಸ್ ಮಾಡಿಬಿಟ್ರೆ ಆಯಿತು ಸ್ವಾತಿಗೆ ಅಂತ ಹೇಳ್ಬಿಟ್ಟು ಸರಿ ಓಕೆ ಮೀಟ್ ಆಗೋಣ ಅಂತ ಹೇಳ್ತಾನೆ. ಡೇಟ್ ಮತ್ತು ಪ್ಲೇಸ್ನ ನಾನು ಹೇಳ್ತೀನಿ, ಅಲ್ಲಿಗೆ ನೀವು ಬರಬೇಕು ಅಂತ ಹೇಳ್ತಾಳೆ. ಪ್ರತೀಕ್ ಕೂಡ ಓಕೆ ಅಂತ ಹೇಳ್ತಾನೆ. ಹೀಗೆ ಪ್ರತೀಕ್ ಒಂದಿನ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಇರ್ತಾನೆ. ಅವನಿಗೆ ವಿಯರ್ಡ್ ಆಗಿರೋ ಒಂದು ಕಂಟೆಂಟು ಪೋಸ್ಟು ಕಾಣುತ್ತೆ. ಬೇಸಿಕಲಿ ಆ ಪೋಸ್ಟ್ ಡಾರ್ಕ್ ಮ್ಯಾಜಿಕ್ ಬಗ್ಗೆ ಇತ್ತು. ಆ ಪೋಸ್ಟ್ಗೆ ಸ್ವಾತಿ ಲೈಕ್ ಕೂಡ ಮಾಡಿರ್ತಾಳೆ ಮತ್ತು ಕಮೆಂಟ್ ಕೂಡ ಮಾಡಿರ್ತಾಳೆ. ಪ್ರತೀಕ್ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಇದೇನು ಸ್ವಾತಿ ಇದಕ್ಕೆ ಲೈಕು ಮತ್ತು ಕಮೆಂಟ್ ಮಾಡಿದಾಳ ಅಂತ ಹೇಳ್ಬಿಟ್ಟು ಆ ಪೇಜ್ಗೆ ಹೋಗಿ ಚೆಕ್ ಮಾಡ್ತಾನೆ. ಆ ಪ್ರೊಫೈಲ್ನ ಓಪನ್ ಮಾಡಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಪ್ರತೀಕ್ಗೆ ಒಂಥರ ಶಾಕ್ ಆಗ್ತಾನೆ. ಯಾಕಂದರೆ ಆ ಪೇಜ್ ಫುಲ್ ಆಫ್ ಡಾರ್ಕ್ ಮ್ಯಾಜಿಕ್ ಬಗ್ಗೆನೇ ಇತ್ತು, ಮತ್ತು ಅಲ್ಲೆಲ್ಲ ಇದ್ದಂಥ ಪೋಸ್ಟ್ಗಳೆಲ್ಲ ನಾರ್ಮಲಾಗಿ ಇದ್ದಿದ್ದಿಲ್ಲ, ಇನ್ನೊಂದು ವಿಚಿತ್ರವಾದ ಪೋಸ್ಟ್ ಎಲ್ಲ ಹಾಕ್ತಿದ್ರು ಅದರಲ್ಲಿ. ಮತ್ತು ಕಮೆಂಟ್ಸ್ ಕೂಡ ಅದೇ ರೀತಿ ಇರ್ತಿತ್ತು, ವಿಚಿತ್ರವಾಗಿರೋ ಕಮೆಂಟ್ಸ್ ಎಲ್ಲ ಇರ್ತಿತ್ತು. ಒಟ್ಟಿನಲ್ಲಿ ಆ ಪೇಜ್ ಮಾತ್ರ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಚಾನಲ್ ಮಾತ್ರ ಅಲ್ಲ ಅದು. ಹಾಗೆ ಸ್ವಾತಿ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡ್ತಾನೆ, ಯಾರ್ಯಾರು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾನೆ. ಬಟ್ ಅವ್ನು ಚೆಕ್ ಮಾಡಿದಾಗ ಅವ್ರ ಪ್ರೊಫೈಲ್ಗಳಿಗೆಲ್ಲ ಹೋಗ್ಬಿಟ್ಟು ಚೆಕ್ ಮಾಡ್ತಾನೆ. ಬಟ್ ಅವ್ನಿಗೆ ತುಂಬಾ ವಿಯರ್ಡ್ ಅನಿಸುತ್ತೆ. ಯಾಕಂತಂದರೆ ಅವರು ಯಾರ್ಯಾರು ಫಾಲೋ ಮಾಡ್ತಿರ್ತಾರೋ ಮ್ಯಾಕ್ಸಿಮಮ್ ಪೀಪಲ್ಸ್ದು ಪ್ರೊಫೈಲ್ ಕೂಡ ಡಾರ್ಕ್ ಥೀಮ್ ಇರುತ್ತೆ, ಲೈಕ್ ಡಾರ್ಕ್ ಥೀಮ್, ಡಾರ್ಕ್ ಮ್ಯಾಜಿಕ್ ಆರ್ ಸಮಥಿಂಗ್ ವಿಯರ್ಡ್ ಆಗಿರುತ್ತೆ ಅವರೆಲ್ಲ ಪ್ರೊಫೈಲ್ಸ್ಗಳು. ಮತ್ತು ಅವ್ರು ಹಾಕ್ತಿದ್ದಂಥ ಪೋಸ್ಟ್ಗಳೆಲ್ಲನೂ ತುಂಬಾ ವಿಚಿತ್ರವಾಗಿರುತ್ತೆ. ಪ್ರತೀಕ್ಗೆ ಸ್ವಲ್ಪ ಶಾಕ್ ಆಗುತ್ತೆ, ಏನಿದು ಸ್ವಾತಿ ಎಲ್ಲ ಫುಲ್ ಡಾರ್ಕ್ ಮ್ಯಾಜಿಕ್ ರಿಲೇಟೆಡ್ ಪೋಸ್ಟ್ಗಳನ್ನ ಲೈಕ್ ಮಾಡ್ತಿದ್ದಾಳೆ ಮತ್ತು ಆ ಪೇಜಸ್ಗಳನ್ನೆಲ್ಲ ಫಾಲೋ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಏನೋ ಜಸ್ಟ್ ಎಂಟರ್ಟೈನ್ಮೆಂಟಿಗೆ ಇರ್ಬೋದೇನೋ ಅಂತಲೂ ಅಂದ್ಕೊಂಡು, ಮತ್ತು ಇವಳು ಕೇಳಿದರೆ ಸೀರಿಯಸ್ ಆಗ್ತಾಳೆ ಅಂದ್ಕೊಂಡು ಸುಮ್ಮನೆ ಅವನು ಸುಮ್ಮನೆ ಆಗ್ತಾನೆ.
ಸರಿ ಆಯ್ತು ಬಿಡಿ, ಹೆಂಗಾದರೂ ಮೀಟಾಗಿ ಹೋಗ್ತಾ ಇದ್ದೀನಿ, ಅಲ್ಲೇ ಕ್ಯಾಶುವಲ್ ಅವಳಿಗೆ ಇದ್ರ ಬಗ್ಗೆ ಕೇಳಿದ್ರಾಯ್ತು ಅಂತ ಸುಮ್ಮನೆ ಆಗ್ತಾನೆ. ಸಂಡೇ ಈವ್ನಿಂಗ್ ಸ್ವಾತಿ ಅವನಿಗೆ ಲೊಕೇಶನ್ನ ಕಳಿಸ್ತಾಳೆ. ಸರಿ ಅಂತ ಅವನು ಆ ಲೊಕೇಶನಿಗೆ ಹೋಗ್ತಾನೆ. ಆ ಲೊಕೇಶನ್ ಸಿಟಿಯಿಂದ ಔಟ್ಸ್ಕಟ್ಟಲ್ಲಿ ಇರುತ್ತೆ. ಆ ಜಾಗ ಇವು ನೋಡಿರೋದೇ ಇಲ್ಲ, ಆ ರೀತಿ ಇರುತ್ತೆ. ಇದು ಕೆಫೆನೇ, ಬಟ್ ಸಿಟಿಯಿಂದ ಔಟ್ಸ್ಕಟ್ಟಲ್ಲಿರುತ್ತೆ. ತುಂಬ ಕಡಿಮೆ ಜನ ಇರ್ತಾರೆ ಅಲ್ಲಿ. ಸ್ವಾತಿ ಕೂಡ ಬಂದಿರ್ತಾಳೆ. ಸ್ವಾತಿ ಆಲ್ರೆಡಿ ಸೀಟ್ನ ಬುಕ್ ಮಾಡಿಕೊಂಡು ಕೂತಿರ್ತಾಳೆ. ಬಟ್ ಅವಳ ಲುಕ್ಕು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಫುಲ್ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿರ್ತಾಳೆ. ಡಾರ್ಕ್ ಲಿಪ್ಸ್ಟಿಕ್ನ ಹಚ್ಕೊಂಡು ನೆಕ್ಕಲ್ಲಿ ಒಂದು ಸ್ಟ್ರೇಂಜ್ ಪೆಂಡಲ್ ಇರುತ್ತೆ. ಆ ಥರ ಹಾಕ್ಕೊಂಡು ಒಂಥರ ವಿಚಿತ್ರವಾಗಿ ಕಾಣ್ತಾ ಇರ್ತಾಳೆ. ಒಟ್ಟಿನಲ್ಲಿ ಪ್ರತಿಗೆ ಅಲ್ಲಿಂದನೇ ಸ್ವಲ್ಪ ಡೌಟ್ ಇರುತ್ತೆ, ಬಟ್ ಗೊತ್ತಲ್ಲ ಕುರುಡು ಪ್ರೀತಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ಪ್ರತೀಕ್ಗೂ ಇರುತ್ತೆ. ಪ್ರತೀಕ್ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ, ಹಂಗೆ ಮಾತಾಡ್ತಾ ಕೂತ್ಕೋತಾನೆ. ಸಡನ್ನಾಗಿ ಸ್ವಾತಿ ಮಾತಾಡ್ತಾ ಒಂದು ಟಾಪಿಕ್ನ ಮಾತಾಡ್ತಾಳೆ. ಪ್ರತೀಕ್, ನೀನು ಸ್ಟ್ರಾಂಗ್ ಇದೆಯಾ, ನಿನ್ನ ಹತ್ರ ತುಂಬಾ ಎನರ್ಜಿ ಇದೆ, ಮೀನ್ಸ್ ಪಾಸಿಟಿವ್ ವೈಬ್ ಇದೆ, ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳ್ತಾಳೆ. ಪ್ರತೀಕ್ ಹೇಳ್ತಾನೆ, ನೀವು ಎನರ್ಜಿ ಮತ್ತು ಸ್ಟ್ರಾಂಗ್ ಅಂತೆಲ್ಲ ಹೇಳ್ತಿದ್ದೀರ, ಏನಂತ ಅರ್ಥ ಆಗ್ತಿಲ್ಲ, ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾನೆ. ಆಗ ಸ್ವಾತಿ ಹೇಳ್ತಾಳೆ, ಇಲ್ಲ ನನಗೆ ಒಂದು ರಿಚುವಲ್ ಮಾಡಬೇಕಿತ್ತು, ಮೀನ್ಸ್ ಒಂದು ಪೂಜೆ ಮಾಡಬೇಕಿತ್ತು, ಅದಕ್ಕೆ ನಿನ್ನಿಂದ ತುಂಬಾ ಹೆಲ್ಪ್ ಬೇಕು ನನಗೆ ಅಂತ ಹೇಳ್ತಾಳೆ. ಆಗ ಪ್ರತೀಕ್, ಪೂಜೆ ಎಲ್ಲ ಮಾಡ್ಸೋಣ, ಅದೇನು ಪ್ರಾಬ್ಲಮ್ ಇಲ್ಲ, ಮಾಡ್ಸೋಣ ಅಂತ ಹೇಳ್ತಾನೆ. ಸ್ವಾತಿ ಸ್ಮೈಲ್ ಮಾಡ್ತಾ, ಇದು ನಾರ್ಮಲ್ ಪೂಜೆ ಅಲ್ಲ, ಇದು ಸಮಥಿಂಗ್ ಹೈಯರ್ ದೆನ್ ಅ ಲಾಂಗರ್ ಟೈಮ್. ಬಲಿ ಅಂತಂದರೆ ಯಾರನ್ನೋ ಬಲಿ ಮಾಡಿಬಿಡೋದು ಅಂತ ಅರ್ಥ ಅಲ್ಲ, ಬಟ್ ಇಟ್ಸ್ ಗಿವಿಂಗ್ ಎ ಎನರ್ಜಿ ಅಂತ ಹೇಳ್ತಾಳೆ. ಪ್ರತೀಕ್ಗೆ ಒಂದ್ಸಲ ಹಾರ್ಟ್ ಬೀಟೇ ನಿಂತೋಗುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಅವಳು ಬಲಿ ಮತ್ತು ಎನರ್ಜಿ ಅಂತ ಹೇಳಬೇಕಾದ್ರೆ ಪ್ರತೀಕ್ಗೆ ಕೈಕಾಲಲ್ಲಿ ನಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಗ ಸ್ವಾತಿ ಕಾಮ್ ವಾಯ್ಸಲ್ಲಿ ಹೇಳ್ತಾಳೆ, ಪ್ರತೀಕ್, ಇದು ಡಾರ್ಕ್ ಮ್ಯಾಜಿಕ್ ಅಲ್ಲ, ಇದು ರಿಚುವಲ್ ಥರ, ಒಂದು ಏನ್ಸಿಯಂಟ್ ಪ್ರಾಕ್ಟೀಸ್, ಹಳೆ ಕಾಲದ ಒಂದು ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು. ಇದನ್ನ ಕಂಪ್ಲೀಟ್ ಮಾಡಿದರೆ ನನ್ನ ಲೈಫ್ ಚೇಂಜ್ ಆಗುತ್ತೆ, ನನ್ನ ಡ್ರೀಮ್ಸ್ ಕಮ್ಸ್ ಟ್ರೂ ಆಗುತ್ತೆ, ನನ್ನ ಜೀವನನೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾಳೆ. ಹೇಳಿದ್ಮೇಲೆ ಪ್ರತೀಕ್ ಕೈ ಮೇಲೆ ಇವಳ ಕೈನ ಇಟ್ಟ ತಕ್ಷಣವೇ ಪ್ರತೀಕ್ ಕೈನ ಸರಿಸ್ಕೊಂಡ್ಬಿಡ್ತಾನೆ. ಯಾಕಂತಂದರೆ ಆ ಕೈ ಯಾವುದೋ ಒಂದು ಅಜ್ಜಿ ಮುಟ್ಟಿದರೆ ಯಾವ ರೀತಿ ಇರುತ್ತಲ್ಲ ಕೈನ, ಆ ರೀತಿ ಫೀಲ್ ಆಗುತ್ತೆ ಅವನಿಗೆ. ಮತ್ತು ತುಂಬಾ ಕೋಲ್ಡ್ ಇರುತ್ತೆ ಅವಳ ಕೈಗಳು. ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ಸ್ವಾತಿ ಬಂದ್ಬಿಟ್ಟು ಅವ್ನ ಕೈನ ಮುಟ್ಟಿರ್ತಾಳೆ. ಸಡನ್ನಾಗಿ ಕೈ ತಗೊಂಡ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು, ಸರಿ ಆಯಿತು ನಾನು ಹೊರಡ್ತೀನಿ, ನಂಗೆ ಟೈಮ್ ಆಗ್ತಿದೆ, ಓಕೆ ಪೂಜೆ ಎಲ್ಲ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಅವಳಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಪ್ರತೀಕ್ ಕೂಡ ಸರಿ ಆಯಿತು ನಂಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ, ಮತ್ತೆ ನಾನು ಸಿಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ಅಲ್ಲಿಂದ. ಪ್ರತೀಕ್ಗೆ ಇನ್ನೂ ಹಾರ್ಟ್ ಬೀಟ್ ಸಹ ನಿಂತಿರಲ್ಲ. ಮನೆಗೆ ಹೋದ ತಕ್ಷಣವೇ ಪ್ರತೀಕ್ ಸ್ವಾತಿ ಅಕೌಂಟ್ಸ್ನ ಓಪನ್ ಮಾಡಿ ಡೀಪಾಗಿ ಚೆಕ್ ಮಾಡ್ತಾನೆ. ಅವಳು ಹಾಕಿದ್ದಂಥ ಪೋಸ್ಟ್ಗಳು, ಅವಳು ಫಾಲೋ ಮಾಡ್ತಿದ್ದಂತಹ ಪೇಜಸ್ಗಳನ್ನೆಲ್ಲ ಚೆಕ್ ಮಾಡ್ತಾಳೆ. ಚೆಕ್ ಮಾಡ್ತಾ 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 ಒಂದು ಪೋಸ್ಟ್ ಸಿಗುತ್ತೆ ಅವನಿಗೆ. ಆ ಪೋಸ್ಟಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ತುಂಬಾ ಕಮೆಂಟ್ಸ್ ಬಂದಿರುತ್ತೆ. ಅದಕ್ಕೆ ಅದೇ ಡಾರ್ಕ್ ಪ್ರೊಫೈಲ್ ಇರುವಂಥ ಅಕೌಂಟ್ಸ್ಗಳಿಂದ ಅದಕ್ಕೆ ತುಂಬಾ ಕಮೆಂಟ್ಸ್ ಬಂದಿರುತ್ತೆ. ಅದೇನಪ್ಪ ಅಂತಂದರೆ, ದ ಲಾಸ್ಟ್ ಮಂತ್ ಎನರ್ಜಿ ಇಸ್ ಸೂಪರ್, ವೆನ್ ವಿಲ್ ಬಿ ದ ನೆಕ್ಸ್ಟ್ ಎನರ್ಜಿ, ವಿ ವಾಂಟ್ ಮೋರ್ ಎನರ್ಜಿ. ಲೈಕ್ ಇದೇ ರೀತಿ ಸುಮಾರು ಸ್ಟ್ರೇಂಜ್ ಕಮೆಂಟ್ಸ್ಗಳನ್ನೆಲ್ಲ ನೋಡ್ತಾ ನೋಡ್ತಾ ಹೋದಂಗೆಲ್ಲ ಅಲ್ಲೊಂದು ಗ್ರೂಪ್ ಸಿಗುತ್ತೆ ಅವನಿಗೆ, ಬಲಿ ಸೀಕರ್ಸ್ ಗ್ರೂಪ್ ಅಂತ ಹೇಳ್ಬಿಟ್ಟು. ಅದನ್ನ ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿ ಡಿಸ್ಕ್ರಿಪ್ಷನ್ನೇ ವಿಚಿತ್ರವಾಗಿತ್ತು. ಏನಪ್ಪ ಅಂತಂದರೆ, ಚೂಸನ್ ಒನ್ ವಿಲ್ ಬಿ ಟ್ರ್ಯಾಪ್ಡ್, ನೋ ವೇ ಔಟ್. ಅದರ ರೀಸೆಂಟ್ ಪೋಸ್ಟ್ನ ಚೆಕ್ ಮಾಡ್ತಾನೆ. ಕ್ರೌಡ್ನಲ್ಲಿ ಒಂದು ಪಿಕ್ ಇರುತ್ತೆ. ಆ ಪಿಕ್ನ ಝೂಮ್ ಮಾಡಿದಾಗ ಗೊತ್ತಾಗುತ್ತೆ ಅದು ಪ್ರತೀಕ್ ಫೋಟೋ. ಅದನ್ನ ನೋಡಿದಾಗ ತುಂಬಾ ಶಾಕ್ ಆಗುತ್ತೆ ಪ್ರತೀಕ್ಗೆ. ಯಾಕಂದರೆ ಆ ಫೋಟೋ ಅವ್ನು ಕ್ರಿಕೆಟ್ ಆಡುವಾಗ ತೆಗೆದಂಥ ಫೋಟೋ. ಆ ಫೋಟೋನ ಕ್ಲಿಕ್ ಮಾಡಿ ಇಲ್ಲಿ ಯಾರೋ ಪೋಸ್ಟ್ ಮಾಡಿರ್ತಾರೆ. ಅದು ಒಂದೇ ಪೋಸ್ಟ್ ಸಹ ಇರಲ್ಲ, ಸುಮಾರು ಪೋಸ್ಟ್ಗಳು ಅವನದೇ ಆಗಿರುತ್ತೆ. ಅದ್ರ ಕೆಳಗಡೆ ಕಮೆಂಟ್ಸ್ ಕೂಡ ಇರುತ್ತೆ, ನೆಕ್ಸ್ಟ್ ಎನರ್ಜಿ ವೆಸಲ್ ಈಸ್ ರೆಡಿ ಅಂತ ಹೇಳ್ಬಿಟ್ಟು. ಅದ್ರ ಕೆಳಗಡೆ ಸುಮಾರು ಜನ ಕಮೆಂಟ್ಸ್ ಹಾಕಿರ್ತಾರೆ, ವಿ ಆರ್ ವೇಟಿಂಗ್. ಸುಮಾರು ವಿಚಿತ್ರವಾದ ಕಮೆಂಟ್ಸ್ಗಳನ್ನೆಲ್ಲ ಹಾಕ್ತಾ ಇರ್ತಾರೆ ಅಲ್ಲಿ. ಇದನ್ನೆಲ್ಲ ನೋಡಿದ ಪ್ರತೀಕ್ಗೆ ತುಂಬಾ ಶಾಕ್ ಆಗುತ್ತೆ. ಏನಪ್ಪ ಇವ್ರ ಬಲಿ ನೆಕ್ಸ್ಟ್ ನಾನೇನಾ?
ಸ್ವಲ್ಪ ಮಿಸ್ ಆಗಿದ್ರು ನಾನೇ ಬಲಿ ಆಗಿ ಹೋಗ್ತಿದ್ನಲ್ಲ ಇವಳಿಗೆ ಅಂತ ಹೇಳ್ಕೊಂಡು ಫೋನ್ನ ಶಾಕಲ್ಲೇ ಡ್ರಾಪ್ ಮಾಡಿಬಿಡ್ತಾನೆ. ಡ್ರಾಪ್ ಮಾಡಿದ ತಕ್ಷಣವೇ ಸ್ವಾತಿ ಕಡೆಯಿಂದ ಅವನಿಗೆ ಫೋನ್ ರಿಂಗ್ ಆಗುತ್ತೆ. ಸಡನ್ನಾಗಿ ಪ್ರತೀಕ್ ಆ ಫೋನ್ನ ತೊಗೊಂಡು ಕಾಲ್ನ ಕಟ್ ಮಾಡಿ ಇಮಿಡಿಯೇಟಾಗಿ ಸಿಮ್ನ ರಿಮೂವ್ ಮಾಡಿ ಮುರಿದಾಕ್ಬಿಡ್ತಾನೆ. ಅವನ ಅಕೌಂಟು ಕೂಡ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿಬಿಡ್ತಾನೆ. ಯಾಕಂತಂದರೆ ಮತ್ತೆ ಇವರಲ್ಲಿ ನಾನು ಫಾಲೋ ಮಾಡ್ತಾರೇನೋ. ಸುಮಾರು ದಿನ ಅವನು ಮನೆಯಲ್ಲೇ ಇರ್ತಾನೆ. ಅವನು ರೂಮ್ನ ಬಿಟ್ಬಿಡ್ತಾನೆ. ಪ್ರತೀಕ್ಗೆ ಆದಂಥ ಈ ಘಟನೆನ ನನ್ನ ಜೊತೆ ಶೇರ್ ಮಾಡ್ಕೊಂಡಾಗ ನನಗೆ ತುಂಬಾ ಶಾಕ್ ಆಯಿತು. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಈ ರೀತಿಯೂ ಆಗುತ್ತಾ, ನಾವು ಅಂದ್ಕೊಂಡಿದ್ದಿಲ್ಲ ಈ ರೀತಿ ಘಟನೆಗಳು ನಡೆಯುತ್ತಾ ಇನ್ಸ್ಟಾಗ್ರಾಮಲ್ಲಿನೂ ಕೂಡ. ಬಟ್ ಪ್ರತೀಕ್ ಕೇಳಿದ ಮೇಲೆ ನಮಗೂ ಗೊತ್ತಾಗಿತ್ತು. ಇವಾಗ ಪ್ರತೀಕ್ ಆರಾಮಾಗೇ ಇದ್ದಾನೆ. ಇವಾಗ ಅವನಿಗೆ ಯಾವುದೇ ಸ್ಟ್ರೇಂಜ್ ಇನ್ಸಿಡೆಂಟ್ ಮತ್ತೆ ನಡೆದಿಲ್ಲ. ಅವನು ಸಿಮ್ನೆಲ್ಲ ಬಿಸಾಕ್ಬಿಟ್ಟು ಇನ್ಸ್ಟಾಗ್ರಾಮೆಲ್ಲ ಬ್ಲಾಕ್ ಮಾಡಿದ್ದಾನೆ. ಬಟ್ ಇವಾಗ ಆರಾಮಾಗಿ ಇದ್ದಾನೆ. ಸೊ ಗೈಸ್, ಇವತ್ತಿನ ಈ ಸ್ಟೋರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಆಗ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ವಿಡಿಯೋಗಳನ್ನು ನೆಕ್ಸ್ಟ್ ವೀಕ್ ತೊಗೊಂಬರ್ತೀವಿ. ನಿಮಗೆ ಎಕ್ಸೈಟ್ ಆಗಿರೋ ವಿಡಿಯೋನ ನಮಗೆ ಕೊಡೋದೇ ನಮ್ಮ ಉದ್ದೇಶ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲ್ನ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.